ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಬಹಳ ಒಳ್ಳೆಯ ದಿನ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ಹಿರಿಯರು, ಹಿತೈಷಿಗಳು ಆಗಿರ್ತಕ್ಕಂಥ ಟಿ.ಎನ್. ಜವರಾಯಗೌಡರ ಜನ್ಮದಿನ ಇವತ್ತು. ಟಿ.ಎನ್. ಜವರಾಯಗೌಡರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಸೇರಿ ಇವತ್ತು ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ದಿನಸಿ ವಸ್ತುಗಳನ್ನು, ಅವರ ದಿನನಿತ್ಯದ ಊಟೋಪಚಾರಕ್ಕಾಗಿ ಬೇಕಾಗಿರ್ತಕ್ಕಂಥ ದಿನಸಿ ಪದಾರ್ಥಗಳನ್ನು, ಹಾಗೆಯೇ ಜ್ಞಾನ ಸಂವರ್ಧನೆಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳ ವಿತರಣೆಯನ್ನು ಕೂಡ ಮುಖಂಡರಾಗಿರ್ತಕ್ಕಂಥ ಗೋಪಾಲ್ ಅವರು, ಅರುಣ್ ಗೌಡರು, ಸತೀಶ್ ಗೌಡರು, ರಂಗಸ್ವಾಮಿಯವರು ಇವರೆಲ್ಲರೂ ಸೇರಿ ಜವರಾಯಗೌಡರ ಮಗನಾಗಿರ್ತಕ್ಕಂಥ ಸುಪುತ್ರರಾಗಿರ್ತಕ್ಕಂಥ ಸಂತೋಷ್ ಗೌಡ್ರನ್ನ ಕರೆಸ್ಕೊಂಡು ಈ ಅನಾಥಾಶ್ರಮಕ್ಕೆ ದಿನಸಿ ಪದಾರ್ಥಗಳನ್ನು ಮತ್ತು ಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಹಾಗೆಯೇ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಈ ಮೂಲಕ ಒಂದು ಜನ್ಮದಿನಾಚರಣೆಯನ್ನು ಎಷ್ಟು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಜವರಾಯಗೌಡರ ಅಭಿಮಾನಿಗಳು ಮತ್ತು ಈ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಮಾಡಿ ತೋರಿಸಿದ್ದಾರೆ. ಜನ್ಮದಿನಾಚರಣೆ ಅಂತ ಕೂಡಲೇ ಅದು ಕೇವಲ ಯಾವುದೋ ಒಂದು ರೀತಿಯ ದೊಡ್ಡ ವಿಜೃಂಭಣೆ ಅಥವಾ ಕೂಟಗಳನ್ನು ನಡೆಸೋದ್ರ ಮೂಲಕ ಒಂದು ರೀತಿಯ ರಾಷ್ಟ್ರೀಯ ಹಾನಿಯನ್ನು ಮಾಡ್ತಕ್ಕಂಥದ್ದು ಅಂತ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಒಬ್ಬ ವ್ಯಕ್ತಿಯ ಮೇಲಿನ ಅಭಿಮಾನದ ಕಾರಣಕ್ಕಾಗಿ, ಅವರ ಮುಂದಿನ ಭವಿಷ್ಯದ ಉಜ್ವಲತೆಯ ಕಾರಣಕ್ಕಾಗಿ, ಅವರ ಆಯಸ್ಸು ಮತ್ತು ಆರೋಗ್ಯದ ಸಂವರ್ಧನೆಯ ಕಾರಣಕ್ಕಾಗಿ ಅನಾಥಾಶ್ರಮದಲ್ಲಿರ್ತಕ್ಕಂಥ ಮಕ್ಕಳಿಗೆ, ಅಶಕ್ತರಿಗೆ, ಅಸಹಾಯಕರಿಗೆ, ಅಗತ್ಯ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡಿ ಅವರ ಒಂದು ಅಗತ್ಯತೆಗಳನ್ನು ಪೂರೈಸಿ ಆ ಮೂಲಕ ಅವರ ಆಶೀರ್ವಾದವನ್ನು ಆ ದಿನದ ಮುಖ್ಯ ವ್ಯಕ್ತಿಗೆ, ಅಂದರೆ ಇವತ್ತು ನಮ್ಮೆಲ್ಲರ ಮುಖ್ಯ ಕೇಂದ್ರ ಬಿಂದು ಟಿ.ಎನ್. ಜವರಾಯಗೌಡರು, ಅವರ ಜನ್ಮದಿನದಂದು ಅತ್ಯುತ್ತಮವಾದಂತಹ ಕೆಲಸಗಳನ್ನ ಮಾಡಿ ಜವರಾಯಗೌಡರ ಮುಂದಿನ ಭವಿಷ್ಯವು ಉಜ್ವಲವಾಗಲಿ, ಅವರ ಆಯಸ್ಸು ಹೆಚ್ಚಾಗಲಿ, ಎಲ್ಲದಕ್ಕೂ ಮಿಗಿಲಾಗಿ ಅವರ ಆರೋಗ್ಯ ಸದಾ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ, ಸಂವರ್ಧನೆ ಕಾಣಲಿ ಅಂತೇಳಿ ಮುಖಂಡರೆಲ್ಲರೂ ಸೇರಿ ಇವತ್ತು ಇಂಥದ್ದೊಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನಗೂ ಕೂಡ ಈ ಸಂದರ್ಭದಲ್ಲಿ ಬಂದು ಮಕ್ಕಳೊಟ್ಟಿಗೆ ಇದ್ದುಕೊಂಡು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನ ವಿತರಣೆ ಮಾಡುವ, ದಿನಸಿ ವಸ್ತುಗಳನ್ನ ವಿತರಣೆ ಮಾಡುವ, ಹಾಗೆಯೇ ಆಟೋ ಚಾಲಕರು, ಇವತ್ತು ಆಟೋ ಚಾಲಕರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನು ಯುದ್ಧದ ಕಾರಣದಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಅವರ ಬದುಕು ಒಂದು ರೀತಿ ಡೋಲಾಯಮಾನ ಆಗಿದೆ. ಇಂಥದ್ದೊಂದು ಸಂದರ್ಭದಲ್ಲಿ ಅವರಿಗೆ ಸಮವಸ್ತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾದದ್ದು. ಈ ಮೂಲಕ ಇಲ್ಲಿಯ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಚಾಲಕರಾಗಿರ್ಬೋದು, ಇವರೆಲ್ಲರ ಶುಭ ಹಾರೈಕೆಗಳು ಟಿ.ಎನ್. ಜವರಾಯಗೌಡರಿಗೆ ಎಲ್ಲ ರೀತಿಯ ಶಕ್ತಿಯನ್ನ ಆ ಸರ್ವಶಕ್ತನು ಕೊಡ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ನಾವೆಲ್ಲರೂ ಸೇರಿ ಇಲ್ಲೊಂದು ಕೆಲಸ ಮಾಡಿದ್ದೇವೆ. ಜವರಾಯಗೌಡರಿಗೆ ನಾನಾದರೂ ಕೂಡ ನಾನು ವೈಯಕ್ತಿಕವಾಗಿಯೂ ಮತ್ತು ತಮ್ಮೆಲ್ಲರ ಪರವಾಗಿಯೂ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ.